ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಮಾರ್ನಿಂಗ್. ಸ್ವಾಗತ. ನನ್ನ ಹೆಸರು ಗೋಪಿ ಕೃಷ್ಣ, ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನಾವು ಈ 28 ಡೇಸ್ನ ವಂಡರ್ಫುಲ್ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಈ ಜರ್ನಿಯಲ್ಲಿದ್ದೇವೆ. ಇವತ್ತಿನ ಡೇ 20, ಚಾಪ್ಟರ್ 20ನ ರೀಡ್ ಮಾಡ್ತಾ ಇದ್ವಿ ಈ ಬುಕ್ನ. ದಿ ಮ್ಯಾಜಿಕ್, ರಾಂಡಾ ಬರ್ನೆ ಅವ್ರದ್ದು ದಿ ಮ್ಯಾಜಿಕ್ ಬುಕ್. ವಂಡರ್ಫುಲ್ ಬುಕ್. ಓದ್ತಾ ಇದ್ರಲ್ಲಿ ಐ ಆಮ್ ರಿಯಲಿ ಎಂಜಾಯಿಂಗ್ ದ ಈಚ್ ಚಾಪ್ಟರ್. ತುಂಬಾನೇ ಖುಷಿ ಕೊಡ್ತದೆ, ತುಂಬಾನೇ ವಾವ್ ಅನಿಸ್ತಾ ಇದೆ ಇವತ್ತಿನ ಚಾಪ್ಟರ್ 20. ಸೊ ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಗೋ ಬ್ಯಾಕ್. ಯೂಟ್ಯೂಬ್ ಅಲ್ಲಿ ಇದೆ ವಿಡಿಯೋಸ್. 0 ಇಂದ ಶುರು ಮಾಡಿ ಪ್ರಿಪರೇಷನ್ ಹೇಗೆ ಅಂತ ಹೇಳಿ, ಅಲ್ಲಿಂದ ಡೇ ಬೈ ಡೇ 19 ಡೇಸ್ ಎಲ್ಲಾ ವಿಡಿಯೋಸ್ ನೋಡಿ, ಎಲ್ಲಾ ಪ್ರಾಕ್ಟೀಸಸ್ ಫಾಲೋ ಮಾಡಿ ಈ ಚಾಪ್ಟರ್ಗೆ ಬಂದ್ರೆ ಡೀಪ್ ಆಗಿ ಅರ್ಥ ಆಗುತ್ತೆ ಇವತ್ತಿನ ಚಾಪ್ಟರ್ನ ಮಹತ್ವ ಏನು ಅಂತ ಹೇಳಿ. ರೈಟ್? ಸೊ ಮಿಕ್ದವರೆಲ್ಲರೂ ಕಂಟಿನ್ಯೂ ಮಾಡಿ ವಿಡಿಯೋನ ನೋಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಾಚ್ ಮಾಡ್ತಾ ಇರೋದಕ್ಕೆ, ವಿಡಿಯೋನ ನೋಡ್ತಾ ಇರೋದಕ್ಕೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಸೋ ಬ್ಲೆಸ್ಡ್ ಆಲ್ ಆಫ್ ಯು ಹ್ಯಾವಿಂಗ್ ಆನ್ ದಿಸ್ ವಿಡಿಯೋ. ರೈಟ್? ಲೆಟ್ಸ್ ಸ್ಟಾರ್ಟ್ ದಿ ಮ್ಯಾಜಿಕ್ ಡೇ 20, ಚಾಪ್ಟರ್ 20. ವಂಡರ್ಫುಲ್ ಚಾಪ್ಟರ್ ಇದೆ ಇವತ್ತಂತೂ, ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಚಾಪ್ಟರ್ ನೇಮ್ ಈಸ್ ಹಾರ್ಟ್ ಮ್ಯಾಜಿಕ್. ಐ ರಿಪೀಟ್, ಹಾರ್ಟ್ ಮ್ಯಾಜಿಕ್. ಮನಸ್ಸು, ಹೃದಯದ ಮ್ಯಾಜಿಕ್. ಓಕೆ, ಕೋಟ್ ಏನ್ ಹೇಳ್ತಾ ಇದ್ದಾರೆ ಕೋಟು? ಗ್ರಾಟಿಟ್ಯೂಡ್ ಇಸ್ ದ ಮೆಮರಿ ಆಫ್ ದ ಹಾರ್ಟ್. ನೋಡಿ, ಗ್ರಾಟಿಟ್ಯೂಡ್ ಅನ್ನೋದು ಒಂದು ಭಾವನೆ. ಭಾವನೆ ಅಂತ ಹೇಳಿದ್ರೆ ಫೀಲಿಂಗ್ಸ್. ಫೀಲಿಂಗ್ಸ್ ಎಲ್ಲಿ ಗೊತ್ತಾ ಬರೋದು? ಫೀಲಿಂಗ್ಸ್ ಬರೋದು ಹೃದಯದಲ್ಲಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ವ್ಯತ್ಯಾಸನ ತಿಳ್ಕೊಳ್ಳೋಣ. ಮನಸ್ಸು, ಹೃದಯ. ಮೈಂಡ್, ಹಾರ್ಟ್. ಮೈಂಡ್ ಅಂದ್ರೆ ಮನಸ್ಸು, ಅಂದ್ರೆ ಬ್ರೈನ್, ಮನಸ್ಸು. ಓಕೆ, ಹಾರ್ಟ್ ಅಂದ್ರೆ ಫೀಲಿಂಗ್ಸ್, ಹೃದಯ. ನಾವು ಜನರಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಮಾತಾಡ್ತೀವಿ. ಮನಸ್ಸಿನಲ್ಲಿ ತುಂಬಾ ಫೀಲಿಂಗ್ಸ್ ಇದೆ ಅಂತ ಹೇಳಿ. ಆಕ್ಚುಲಿ ಮನಸ್ಸಲ್ಲಿ ಯೋಚನೆ ಬರುತ್ತೆ, ಆಲೋಚನೆಗಳು ಬರುತ್ತೆ, ಥಾಟ್ಸ್ ಬರುತ್ತೆ, ಲಾಜಿಕಲಿ ಯೋಚನೆ ಮಾಡ್ತೀವಿ. ಸೊ ಮೈಂಡ್ ಈಸ್ ಫಾರ್ ಥಿಂಕಿಂಗ್, ಫಾರ್ ರೀಸನಿಂಗ್. ಸೊ ಬ್ರೈನ್ ಇರೋದು ಮೈಂಡ್, ಅಂದ್ರೆ ಆಲೋಚನೆ ಮಾಡ್ಲಿಕ್ಕೆ, ರೀಸನ್ ಕೊಡ್ಲಿಕ್ಕೆ, ಲಾಜಿಕಲ್ ಆಗಿ ಆಲೋಚನೆಗಳು ಮಾಡ್ಲಿಕ್ಕೆ. ಹೃದಯ ಇರೋದು ಫೀಲ್ ಮಾಡ್ಲಿಕ್ಕೆ, ಭಾವನೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ. ರೈಟ್? ಬಟ್ ಜನರಲಿ ನಾವು ಕನ್ನಡದಲ್ಲಿ ಅಥವಾ ನಾವು ಮಾತಾಡ್ಬೇಕಾದ್ರೆ ಹೇಗೆ ಅನ್ಕೊಳ್ತೀವಿ ಅಂದ್ರೆ, ಹೇಗೆ ಆಡು ಭಾಷೆಲಿ ಹೇಗೆ ಮಾತಾಡ್ತೀವಿ ಅಂದ್ರೆ, ಮನ್ಸಲ್ಲಿ ತುಂಬಾ ಫೀಲಿಂಗ್ಸ್ ಇದೆ, ಮನ್ಸಲ್ಲಿ ತುಂಬಾ ಅನ್ಕೊಳ್ತೀವಿ, ಮನ್ಸಲ್ಲಿ ಅದ ಅನಿಸ್ತಾ ಇದೆ, ಇದನ್ನಿಸ್ತಾ ಇದೆ, ಈ ತರ ಫೀಲ್ ಬರ್ತಾ ಇದೆ ಅಂತ ಹೇಳಿ. ಆಕ್ಚುಲಿ ಅದು ಮನ್ಸಲ್ಲೆಲ್ಲ ಇರೋದು, ಹೃದಯದಲ್ಲಿ ಇರೋದು. ಕ್ಲಿಯರ್? ಸೊ ಲೆಟ್ಸ್ ಕಂಟಿನ್ಯೂ. Heart magic. You might have figured out by now that with any magical practice of gratitude, the aim is always to feel it as much as you can. ನೋಡಿ, ಇದುವರೆಗೂ ನೀವು 19 ಡೇನ ಪ್ರಾಕ್ಟೀಸ್ ಮಾಡಿದಿರಾ ಅಂದ್ರೆ ಇಷ್ಟೊತ್ತಿಗಾಗ್ಲೇ ನಿಮ್ಗೆ ಗೊತ್ತಾಗಿರ್ಬೇಕನ್ಸುತ್ತೆ ಗ್ರಾಟಿಟ್ಯೂಡ್ ದ ಮ್ಯಾಜಿಕ್ ಪ್ರಾಕ್ಟೀಸ್ ಹೇಗಪ್ಪ ಸಾಧ್ಯ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಆದಷ್ಟು ಫೀಲ್ ಮಾಡಬೇಕು, ಡೀಪೆಸ್ಟ್ ಫೀಲಿಂಗ್ ಬರ್ಬೇಕು ನಿಮ್ಗೆ. ಅವಾಗ ಮಾತ್ರ ಹೆಚ್ಚು ರಿಸಲ್ಟ್ ಪಡೆಯಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಬಿಕಾಸ್ ವೆನ್ ಯು ಇನ್ಕ್ರೀಸ್ ದ ಫೀಲಿಂಗ್ ಆಫ್ ಗ್ರಾಟಿಟ್ಯೂಡ್ ಆನ್ ದ ಇನ್ಸೈಡ್, ದ ಥಿಂಗ್ಸ್ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಇನ್ ದ ಔಟ್ಸೈಡ್ ವರ್ಲ್ಡ್ ಇನ್ಕ್ರೀಸಸ್ ಟು. ಅಂದ್ರೆ ನಾವು ಮನಸ್ಸಲ್ಲಿ, ನೋಡಿ ಜನರಲ್ ನಾವು ಮನಸ್ಸಲ್ಲಿ ಅಂತ ಹೇಳ್ತೀವಿ, ಬಟ್ ಹಾರ್ಟ್ ಅಲ್ಲಿ, ಹೃದಯದಲ್ಲಿ ನಾವು ಎಷ್ಟು ಫೀಲ್ ಮಾಡ್ತೀವೋ, ಎಷ್ಟು ಡೀಪ್ ಆಗಿ ಫೀಲ್ ಮಾಡ್ತೀವೋ, ಔಟ್ಸೈಡ್ ವರ್ಲ್ಡ್ ಅಲ್ಲಿ ಅಷ್ಟೇ ಗ್ರಾಟಿಟ್ಯೂಡ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಅಷ್ಟೇ ಎಫೆಕ್ಟಿವ್ನೆಸ್ ಆಚೆ ಕೊಡುತ್ತೆ. ಇಲ್ಲಿ ಎಫೆಕ್ಟ್ ಜಾಸ್ತಿ ಬೆಳೆಸ್ಕೊಂಡ್ರೆ ಔಟ್ಸೈಡ್ ಎಫೆಕ್ಟ್ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. Eventually, after practicing gratitude for a long period of time, you will automatically feel it deeply in your heart. However, today's magical practice will collapse the time it would normally take for you to reach the level. The heart magic practice is designed to powerfully increase the depth that you feel gratitude by focusing your mind on the area of your heart as you say and feel the magic word thank you. Scientific research has shown that by focusing on your heart as you feel gratitude, the rhythm of your heart immediately becomes much more, even more harmonious, resulting in major improvement
to your immune system and health. That gives you an idea the power of heart magic. Okay, it takes a little practice the first time you try it, but it is worth the effort. After a few times you will get it, and each time you practice it, feeling of gratitude will increase exponentially. Okay, so ಏನಪ್ಪ ಹೇಳ್ತಾ ಇದ್ದಾರೆ ಅಂದ್ರೆ ದ ಹಾರ್ಟ್ ಮ್ಯಾಜಿಕ್ ಪ್ರಾಕ್ಟೀಸ್, ಇವತ್ತಿನ ಚಾಪ್ಟರ್ ಹಾರ್ಟ್ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಪವರ್ಫುಲ್ ಆಗಿ ಡಿಸೈನ್ ಆಗಿದೆ ಅಂದ್ರೆ ಈ ಒಂದು ಟೆಕ್ನಿಕ್, ಈ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಇದನ್ನ ನೀವು ಮಾಡ್ಬೇಕಂತ ಹೇಳಿದ್ರೆ ಫ್ರೆಂಡ್ಸ್, ಯು ಹ್ಯಾವ್ ಟು ಗೋ ಬ್ಯಾಕ್. 19 ದಿನ ಮಾಡಿದ್ರೆ ಇದರ ಎಫೆಕ್ಟ್ ಗೊತ್ತಾಗುತ್ತೆ, ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸಡನ್ ಆಗಿ ನಾವು ಯಾವ್ದೋ ಒಂದ್ 2 ವಿಡಿಯೋ ನೋಡ್ಬಿಟ್ಟು ಡೇ 19 ಇಂದ ಡೇ 20 ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇದಷ್ಟು ಅಷ್ಟು ಎಕ್ಸ್ಪೆಕ್ಟಿವ್ ಅನ್ಸೋದಿಲ್ಲ. ಬಟ್ ನೀವು ಡೈಲಿ ಫಾಲೋ ಮಾಡಿದಿರಾ, ಎಲ್ಲಾ ವಿಡಿಯೋಸ್ನ ಮಾಡಿದಿರಾ, ಎಲ್ಲಾ ಪ್ರಾಕ್ಟೀಸಸ್ನ ಮಾಡಿದಿರಾ ಅಂದ್ರೆ ಈ ಒಂದು ಪ್ರಾಕ್ಟೀಸ್ ತುಂಬಾ ಈಸಿಯಾಗಿ ನಿಮ್ಗೆ ಮಾಡ್ಲಿಕ್ಕಾಗುತ್ತೆ. ಏನಿದು ಅಂದ್ರೆ ಹಾರ್ಟ್ ಮ್ಯಾಜಿಕ್. ಓಕೆ, ಹಾರ್ಟ್ ಮ್ಯಾಜಿಕ್ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ ಲೈಕ್ ಇದುವರೆಗೂ ಪ್ರಾಕ್ಟೀಸ್ ಅಲ್ಲೆಲ್ಲ ಏನು ಹೇಳಿದ್ದಾರೆ, ಏನೇ ಒಂದು ನೀವು ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಫೀಲ್ ಮಾಡಬೇಕು, ಥ್ಯಾಂಕ್ ಯು ಹೇಳಬೇಕು. ಸೊ ಥ್ಯಾಂಕ್ ಯು ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ದ ಮೋರ್ ಯು ಫೀಲ್ ಡೀಪರ್, ಎಷ್ಟು ಡೀಪ್ ಆಗಿ ಫೀಲ್ ಮಾಡ್ತೀರಾ, ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತೀರಾ, ಅಷ್ಟು ಎಫೆಕ್ಟಿವ್ ಆಗಿ ಔಟ್ಸೈಡ್ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಹೇಗೆ ಫೀಲ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ಆಸ್ ಯು ಫೋಕಸ್ ಆನ್ ಸಮಥಿಂಗ್, ಹೆಲ್ತ್ ಬಗ್ಗೆ ಇರ್ಬೋದು, ಮನಿ ಬಗ್ಗೆ ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ರಿಲೇಶನ್ಶಿಪ್ ಬಗ್ಗೆ ಇರಬೇಕು, ಯಾವುದ್ರ ಬಗ್ಗೆ ಆದ್ರೂ ಒಂದು ನೀವು ಥಾಟ್ ನ ಇಟ್ಕೊಳ್ತಾ ಇದ್ದೀರಾ ಅಂದ್ರೆ ಹಾರ್ಟ್ ಮೇಲೆ ಗಮನ ಕೊಡಿ. ನಿಮ್ಮ ಫೋಕಸ್ ಎಲ್ಲಿ ಲೈಕ್ ದೇ ಸೇ ಸೈಂಟಿಫಿಕ್ ರಿಸರ್ಚ್ ಏನಪ್ಪಾ ಹೇಳುತ್ತೆ ಅಂದ್ರೆ ಫೋಕಸ್ ಆನ್ ಯುವರ್ ಹಾರ್ಟ್. ಓಕೆ, ಆಸ್ ಯು ಫೀಲ್ ಗ್ರಾಟಿಟ್ಯೂಡ್, ನಾವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಬೇಕಾದ್ರೆ ಫೋಕಸ್ ಆನ್ ದ ಹಾರ್ಟ್. The rhythm of your heart immediately becomes much more harmonious, resulting major improvement in your immune system and health. Okay, so ನೀವು ಎಲ್ಲಿ ಫೋಕಸ್ ಮಾಡ್ತೀರಾ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಮೈಂಡ್ ಅಲ್ಲಿ ಇಟ್ಕೊಂಡು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಬೇಕಾದ್ರೆ ಫೋಕಸ್ ಆನ್ ಯುವರ್ ಹಾರ್ಟ್, ನಮ್ಮ ಹೃದಯದ ಮೇಲೆ ಫೋಕಸ್ ಮಾಡಿ, ಫೀಲ್ ಮಾಡಿ. ಟ್ರೈ ಮಾಡಿ 1 ಸೆಕೆಂಡ್. You will feel the rhythm, heart rhythm na feel ಮಾಡ್ತೀರಾ. immediately ಆಗಿ harmonious resulting major improvement, immune system, health ಅಲ್ಲೆಲ್ಲ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ just by focusing on heart at that time of gratitude. Okay, so to practice heart magic, like ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ, ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೇಗಪ್ಪ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನ್ನಿಸ್ಬೋದು, ಬಟ್ ಒಂದ್ಸರಿ ಕಷ್ಟ ಅನ್ಸ್ಬೋದು, 2 ಸರಿ 3 ಸರಿ, ಬಟ್ ಮಾಡ್ತಾ 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 ನಿಮ್ಗೆ ಇದು ಪ್ರಾಕ್ಟೀಸ್ ಆಗ್ಬಿಡುತ್ತೆ, ತುಂಬಾ ಈಸಿ ಆಗುತ್ತೆ, ಅಂಡ್ ಇಟ್ಸ್ ಅ ವಂಡರ್ಫುಲ್ ಪ್ರಾಕ್ಟೀಸ್. ಡನ್. ಏನ್ ಹೇಳ್ತಾರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಟು ಪ್ರಾಕ್ಟೀಸ್ ಹಾರ್ಟ್ ಮ್ಯಾಜಿಕ್, ಫೋಕಸ್ ಯುವರ್ ಮೈಂಡ್ and your attention on the area around your heart. It does not, if you focus on the inside or the outside of your body, close your eyes because it will make it easier, and while keeping your mind focused on your heart, mentally say the magic word thank you. Once you have practiced it few times, you won't need to close your eyes anymore. But as you gently, general rule, you will feel more gratitude when you close your eyes. So ಹೇಗ್ ಮಾಡ್ಬೇಕಪ್ಪ ಅಂದ್ರೆ ವೆರಿ ಸಿಂಪಲ್. ಹೇಗೆ ಅಂದ್ರೆ ಯಾವ್ದಾದ್ರು ಒಂದು ಏರಿಯಾ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಮೈಂಡ್ ಅಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಕ್ಲೋಸ್ ಯುವರ್ ಐಸ್, ಫೋಕಸ್ ಯುವರ್ ಅಟೆನ್ಷನ್ ಆನ್ ದ ಹಾರ್ಟ್, ಥ್ಯಾಂಕ್ ಯು ಹೇಳ್ತಾ, ಗ್ರಾಟಿಟ್ಯೂಡ್ ಹೇಳ್ತಾ ಫೀಲ್ ಮಾಡಿ. ಹಾರ್ಟ್ ಮೇಲೆ ಫೋಕಸ್ ಮಾಡಿ, ಅಟೆನ್ಷನ್ ಫೋಕಸ್ ಹಾರ್ಟ್ ಮೇಲೆ ತಗೊಂಡ್ ಬನ್ನಿ. ಯು ವಿಲ್ ಫೀಲ್ ಮಚ್ ಮೋರ್ ಡೀಪರ್. ಓಕೆ, ಸೊ ಕಂಟಿನ್ಯೂಸ್ ಸ್ವಲ್ಪ ಒಂದಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ಮೇಲಿಂದ ಕಣ್ಮುಚ್ಚುವಂತ ಅವಶ್ಯಕತೆ ಇರೋದಿಲ್ಲ. ಬಟ್ ಇನ್ಫ್ಯಾಕ್ಟ್ ಜನರಲಿ ಏನಪ್ಪ ಹೇಳ್ತಾರಂದ್ರೆ ನೀವು ಫೀಲ್ ಮಾಡಬೇಕು ಜಾಸ್ತಿ ಅಂದ್ರೆ ಕಣ್ಮುಚ್ಕೊಂಡಾಗ ಜಾಸ್ತಿ ಫೀಲ್ ಆಗುತ್ತಂತೆ. ಓಕೆ, ಸೊ there are several things you can do to help you to get heart magic down really quickly. Okay, you can put your right hand
on the heart, area around your heart to keep your mind focused there while you say the magic word, thank you. Wow, super step. Or you can imagine the magic word, thank you, are coming out of your heart rather than your mind as you say them. ನೋಡಿ, ತುಂಬಾ ಸಿಂಪಲ್ ಒಂದು ಒಳ್ಳೆ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದಾರೆ. ನೀವು ಇದನ್ನ ಡೀಪ್ ಆಗಿ ನೀವು ಈ ಒಂದು ಪ್ರಾಕ್ಟೀಸ್ ನ ಬಳಸ್ಬೇಕಂದ್ರೆ ಒಳ್ಳೆ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಟೇಕ್ ಯುವರ್ ರೈಟ್ ಹ್ಯಾಂಡ್ ನ ತಗೊಳ್ಳಿ, ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ನೀವು ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕಾದ್ರೆ, ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಕೈನ ಇಲ್ಲಿ ಇಟ್ಕೊಳ್ಳಿ, ಬಲಗೈನ ಹೃದಯದ ಮೇಲೆ ಇಟ್ಕೊಂಡು ಫೀಲ್ ಮಾಡ್ತಾ, ಫೋಕಸ್ ಪೂರ್ತಿ ನಿಮ್ಮ ಹೃದಯದ ಮೇಲೆ ತಂದ್ರೆ, ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿದ್ರೆ ಇಟ್ಸ್ ವೆರಿ ಈಸಿ, ತುಂಬಾ ಡೀಪ್ ಆಗಿ ಫೀಲ್ ಮಾಡ್ತೀವಿ. ಸೊ ಯೂಸ್ ದ ರೈಟ್ ಹ್ಯಾಂಡ್ ಆನ್ ಯುವರ್ ಹಾರ್ಟ್. ಆರ್ ಇನ್ನೊಂದು ಮಾಡ್ಬೋದು, ವೈಲ್ ಕ್ಲೋಸಿಂಗ್ ದ ಐಸ್ ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಫೀಲ್ ಮಾಡ್ತಾ ಹೃದಯದ ಮೇಲೆ ಫೋಕಸ್ ಮಾಡ್ತಾ ಇಮ್ಯಾಜಿನ್ ಥ್ಯಾಂಕ್ ಯು ಅನ್ನೋ ಪದ ಬಾಯಿಂದ ಅಲ್ಲ, ಮೈಂಡಿಂದ ಅಲ್ಲ, ನಿಮ್ಮ ಹೃದಯದಿಂದ ಬರ್ತಾ ಇದೆ. ಆ ಪದಗಳೆಲ್ಲ ಬರ್ತಾ ಇದೆ, ಹೃದಯದಿಂದ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿದ್ರೆ ತುಂಬಾ ಡೀಪ್ ಆಗಿ ಫೀಲ್ ಆಗುತ್ತೀವಿ. ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ಬಲಗೈನ ಹಾರ್ಟ್ ಮೇಲೆ ಇಟ್ಕೊಳ್ಳಿ ಅಥವಾ ಹೃದಯದಿಂದ ಥ್ಯಾಂಕ್ ಯು ಅನ್ನೋ ಪದ ಹೊರಗಡೆ ಬರ್ತಾ ಇದೆ ಅಂತ ಬೇಕಾದ್ರೂ ನೀವು ಇಮ್ಯಾಜಿನ್ ಮಾಡ್ಬೋದು. As part of today's magical practice, take your top 10 desire list and practice heart magic on each desire. Read each desire in your mind or out loud, and when you get to end of reading each one, close your eyes, focus on your mind, on the area around your heart. Keep your mind on your heart area and say the magic word again, thank you, thank you, thank you, slowly. Again, you can use the tip I have given above to help you. After you have finished the heart magic on each of your desire, you will have not only increased the depth of gratitude you are able to reach, you will also have dramatically increased your gratitude for your top desires. Okay, so ಇವತ್ತಿನ ದಿನ ಏನಪ್ಪಾ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಟಾಪ್ 10 ಡಿಸೈರ್ಸ್ ಏನು ವಿಶಸ್ ಇದೆ, ಏನು ಫುಲ್ಫಿಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನು ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಒಂದು ಬರ್ದಿರ್ತಿರಲ್ಲ ನಿಮ್ಮ ಬುಕ್ ಅಲ್ಲಿ, ರೈಟ್? ಅದನ್ನ ಏನ್ ಮಾಡ್ಬೇಕು ನೀವು? ಸೊ ಯು ಹ್ಯಾವ್ ಟು ಒನ್ ಬೈ ಒನ್ ಕೂತ್ಕೊಳ್ಳಿ ಒಂದು ಜಾಗದಲ್ಲಿ, ಒನ್ ಬೈ ಒನ್ ರೀಡ್ ಮಾಡಿ ಅದನ್ನ ಥ್ಯಾಂಕ್ ಯು ಹೇಳ್ಬೇಕಾದ್ರೆ ನಿಮ್ಮ ಬಲಗೈನ ತಗೊಳ್ಳಿ, ಹಾರ್ಟ್ ಮೇಲೆ ಇಟ್ಕೊಳ್ಳಿ ಅಂಡ್ ಫೋಕಸ್ ಆನ್ ದ ಹಾರ್ಟ್. ನಿಮ್ಮ ಮೈಂಡ್ ಅನ್ನ ಫೋಕಸ್ ಮಾಡಿ ಹಾರ್ಟ್ ಮೇಲೆ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಿ, ಸ್ಲೋಲಿ ಥ್ಯಾಂಕ್ ಯು ಹೇಳಿ ಅಂಡ್ 10 ಒನ್ ಬೈ ಒನ್ 10 ಹೇಳಿ, ಒಂದೊಂದು ಹೇಳಿದ್ಮೇಲಿಂದ ಬಲಗೈನ ಇಟ್ಕೊಳ್ಳಿ, ಥ್ಯಾಂಕ್ ಯು ಹೇಳಿ ಫೀಲ್ ಮಾಡಿ. You can continue to practice heart magic on your desires regularly if you want to speed up the receiving of them, or you can use the heart magic anytime you say the magic word thank you. Even just using heart magic a couple of times a day will have a big effect on your happiness and on your magic in your life. ನೋಡಿ, ಈ ಒಂದು ಹಾರ್ಟ್ ಮ್ಯಾಜಿಕ್ ಪ್ರಾಕ್ಟೀಸ್ ನ ಎವ್ರಿ ಡೇ ನೀವು ಯೂಸ್ ಮಾಡಕ್ ಶುರು ಮಾಡಿದ್ರೆ ಸ್ಪೀಡ್ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್. ಲಾ ಆಫ್ ಅಟ್ರಾಕ್ಷನ್ ಅಂತ ನಾನು ಏನೇ ಹೇಳ್ತೀನೋ, ನಿಮ್ಗೆ ಏನ್ ಬೇಕು ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ತುಂಬಾ ಸ್ಪೀಡ್ ಅಪ್ ಆಗುತ್ತೆ. ಯಾವ್ದ್ರಿಂದ? ಈ ಹಾರ್ಟ್ ಮ್ಯಾಜಿಕ್ ಪ್ರಾಕ್ಟೀಸ್ ನ ಬಳಸೋದ್ರಿಂದ. ಅಂದ್ರೆ ನಿಮ್ಮ ವಿಶಸ್, ಡಿಸೈರ್ಸ್ನೆಲ್ಲ ಒಂದೊಂದನ್ನೇ ಓದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಬೇಕಾದ್ರೆ ಫೀಲ್ ಮಾಡಿ, ಫೋಕಸ್ ಆನ್ ಯುವರ್ ಹಾರ್ಟ್, ಬಲಗೈನ ಹೃದಯದ ಮೇಲೆ ಇಟ್ಕೊಳ್ಳಿ ಅಂಡ್ ಎವ್ರಿ ವಿಶಸ್ಗೂ ಥ್ಯಾಂಕ್ ಯು ಹೇಳಿ ಅಂಡ್ ಇಮ್ಯಾಜಿನ್ ಮಾಡಿ ಹಾರ್ಟ್ ಇಂದ ಥ್ಯಾಂಕ್ ಯು ಬರ್ತಾ ಇದೆ ಅಂತ ಹೇಳಿ. ಸೊ ಇದನ್ನ ಡೈಲಿ ಮಾಡಿದ್ರೆ ತುಂಬಾ ಸ್ಪೀಡ್ ಆಗಿ ನೀವು ಅಟ್ರಾಕ್ಟ್ ಮಾಡ್ತೀರಾ, ಬೇಗ ಅದನ್ನ ರಿಯಲ್ ಆಗಿ ಅಚೀವ್ ಮಾಡ್ತೀರಾ. ಓಕೆ, ಅಂಡ್ ಇದನ್ನ ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಒಂದೆರಡು ಸರಿ ಜಸ್ಟ್ ಹಾಗೆ ಕೂಡ ಹಾರ್ಟ್ ಮ್ಯಾಜಿಕ್ ನ ಪ್ರಾಕ್ಟೀಸ್ ನ ಬಳಸ್ಬೋದು. ಥ್ಯಾಂಕ್ ಯು ಹೇಳಿ ಹಾರ್ಟ್ ಇಂದ ಫೀಲ್ ಮಾಡ್ಬೋದು. ಸೊ ಇಟ್ ವಿಲ್ ಇಂಪ್ರೂವ್ ಯುವರ್ ಇಮ್ಯೂನ್ ಹೆಲ್ತ್ ಅಂಡ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ವಂಡರ್ಫುಲ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಡೇ ನಲ್ಲಿ. ಓಕೆ, ಒನ್ಸ್ ಯು ಹ್ಯಾವ್ ಪ್ರಾಕ್ಟೀಸ್ಡ್ ಹಾರ್ಟ್ ಮ್ಯಾಜಿಕ್ a few times, you will feel a huge increase in the depth of your feeling, and with gratitude it all about the depth of feelings, because the deeper the feeling, the greater abundance will receive. The initial physical sign that you have increased the depth of feeling could be that you get
tingling feeling around your heart, or feel a wave of joy rush through your body. Your eyes may fill with tears, or you may get goosebumps, but without expectation, you will begin to feel depth of peace and happiness you have never felt before. ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ, ಈ ಪ್ಯಾರಾಗ್ರಾಫ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಹಾರ್ಟ್ ಮ್ಯಾಜಿಕ್ನ ಅಂತ ಹೇಳಿದ್ರೆ, ಇಟ್ ವಿಲ್ ಗಿವ್ ಹ್ಯೂಜ್ ಇಂಪ್ಯಾಕ್ಟ್ ಕೊಡುತ್ತೆ, ಹೈಲಿ ಇನ್ಕ್ರೀಸ್ ಆಗುತ್ತೆ ನಮ್ಮ ಡೆಪ್ತ್ ಆಫ್ ಗ್ರಾಟಿಟ್ಯೂಡ್. ನಾವು ಗ್ರಾಟಿಟ್ಯೂಡ್ನ ಎಷ್ಟು ಡೀಪ್ ಆಗಿ ಫೀಲ್ ಮಾಡಕ್ ಶುರು ಮಾಡ್ತೀವಿ ಅಂದ್ರೆ ದಟ್ ವಿಲ್ ಶೋ ಅಪ್ ವೆರಿ ಟ್ರಿಮೆಂಡರಸ್ ಚೇಂಜಸ್. ಓಕೆ, ಸೊ ಹೇಗೆ ನೀವು ತುಂಬಾ ಡೀಪ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ಅನ್ನಕ್ಕೆ ದೇರ್ ಆರ್ ಸಮ್ ಸೈನ್, ಕೆಲವು ರೂಪದಲ್ಲಿ, ಕೆಲವು ಚಿಹ್ನೆಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಫಿಸಿಕಲಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೋದು. ಹೇಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ, ಕೇಳಿಸ್ಕೊಳ್ಳಿ. ನೀವು ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಬಳಸಕ್ ಶುರು ಮಾಡಿದಿರಾ, ಗ್ರಾಟಿಟ್ಯೂಡ್ ನ ಡೀಪ್ ಆಗಿ ಫೀಲ್ ಮಾಡಕ್ ಶುರು ಮಾಡಿದಿರಾ ಅಂದ್ರೆ ದೇರ್ ವಿಲ್ ಬಿ ಸಮ್ ಸೈನ್ಸ್, ಕೆಲವು ಬದಲಾವಣೆಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ನೋಡಿ ಯಾವ್ದು ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಥಿಂಗ್, ಓಕೆ, ಯು ವಿಲ್ ಫೀಲ್ ಅ ಟಿಂಗ್ಲಿಂಗ್ ಫೀಲಿಂಗ್ ಅರೌಂಡ್ ಯುವರ್ ಹಾರ್ಟ್. ಅಂದ್ರೆ ಹೃದಯದಲ್ಲಿ ಏನೋ ಒಂಥರ ತಳಮಳ, ಏನೋ ಒಂಥರ ಅನ್ಸಕ್ ಶುರು ಆಗುತ್ತೆ. ದೆನ್ ಯು ಆರ್ ಸ್ಟಾರ್ಟೆಡ್ ಫೀಲಿಂಗ್, ತುಂಬಾನೇ ಡೆಪ್ತ್ ಗ್ರಾಟಿಟ್ಯೂಡ್ ಫೀಲ್ ಮಾಡಕ್ ಶುರು ಮಾಡಿದಿರಂತ ಚಿಹ್ನೆ ಅದು. ಓಕೆ, ಎರಡನೇದು, ಯು ವಿಲ್ ಫೀಲ್ ಅ ವೇವ್ ಆಫ್ ಜಾಯ್ ರಶ್ ಥ್ರೂ ಯುವರ್ ಬಾಡಿ. ಬಾಡಿ ಪೂರ್ತಿ ಏನೋ ಒಂಥರ ಖುಷಿ, ಏನೋ ಒಂಥರ ಉಲ್ಲಾಸ, ಏನೋ ಒಂಥರ ತುಂಬಾ ಹ್ಯಾಪಿನೆಸ್, ಖುಷಿಯ ಒಂದು ಅಲೆ ನಿಮ್ಮ ಬಾಡಿಯಲ್ಲಿ ತೇಲ್ತಾ ಇದೆ, ಅಥವಾ ಬಾಡಿನ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅನ್ನೋ ರೀತಿ ಫೀಲಿಂಗ್ ಬರುತ್ತೆ. ಅದಾಗಬಹುದು ಮೇ ಬಿ. ಆರ್ ಯುವರ್ ಐಸ್ ಮೇ ಬಿ ಫಿಲ್ಡ್ ವಿತ್ ಟಿಯರ್ಸ್. ನೀವು ಫೀಲ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಬರ್ಬೋದು, ಆನಂದ ಬಾಷ್ಪ ತುಂಬ್ಕೊಂಡು ಬರ್ಬೋದು. ನೋಡಿ, ಚೆಕ್ ಮಾಡಿ. ಓಕೆ, ಆರ್ ಯು ಮೇ ಗೆಟ್ ಗೂಸ್ ಬಂಪ್ಸ್. ಓಕೆ, ಸೊ ಹೇಗೆ ನೀವೊಂದು ಯಾವ್ದಾದ್ರು ಒಂದು ವಾವ್ ಆಶ್ಚರ್ಯಕರವಾದ ಅದ್ಭುತವಾದದನ್ನು ನೋಡಿದಾಗ ಹೇಗೆ ನಿಮ್ಗೆ ರೋಮಾಂಚನಗೊಳ್ಳುತ್ತೆ, ಮೈಯೆಲ್ಲ ಚರ್ಮ ಎಲ್ಲ ಹೇಗೆ ರೋಮಾಂಚನಗೊಳ್ಳುತ್ತೆ. ಸೊ ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿದಾಗ ಮೇ ಬಿ ಆ ರೋಮಾಂಚನ ನಿಮ್ಗೆ ಫೀಲ್ ಆಗ್ಬೋದು, ಗೂಸ್ ಬಂಪ್ಸ್ ಬರ್ಬೋದು. ಓಕೆ, ಬಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದಿರಾ ಈ ಒಂದು ಹಾರ್ಟ್ ಮ್ಯಾಜಿಕ್ ನ ಪ್ರಾಕ್ಟೀಸ್ ನ ಫಾಲೋ ಮಾಡ್ತಾ ಹೋಗಿ, ಡೀಪ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರತಿ ಸರಿ ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಫೋಕಸ್ ಆನ್ ದ ಹಾರ್ಟ್. ಬೇಕಾದ್ರೆ ಬಲಗೈನ ಹಾರ್ಟ್ ಮೇಲೆ ಇಟ್ಕೊಳ್ಳಿ, ಥ್ಯಾಂಕ್ ಯು ಹೇಳಿ, ಫೀಲ್ ಮಾಡಿ. The more deeper you feel the thank you, the greater abundance you will receive. ಫಾರ್ಮುಲಾ ಇಷ್ಟೇ, ಎಷ್ಟು ಡೀಪ್ ಆಗಿ ಫೀಲ್ ಮಾಡ್ತೀರಾ ಅಷ್ಟು ಹೈ ಆಗಿ ನೀವು ಅಬಂಡೆನ್ಸ್ ನ ರಿಸೀವ್ ಮಾಡ್ತೀರಾ. ಕ್ಲಿಯರ್? ಸೊ ಮ್ಯಾಜಿಕ್ ಪ್ರಾಕ್ಟೀಸ್ ನಂಬರ್ 20, ಡೇ 20 ನ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ, ಇವತ್ತಿನ ಪ್ರಾಕ್ಟೀಸಸ್ ಹಾರ್ಟ್ ಮ್ಯಾಜಿಕ್. ಫಸ್ಟ್ ಒನ್, 10 ಗ್ರಾಟಿಟ್ಯೂಡ್ ನ ಬರೀತೀರಾ, ಬ್ಲೆಸ್ಸಿಂಗ್ಸ್ ನ ಬರೀತೀರಾ, ಥ್ಯಾಂಕ್ ಯು ಹೇಳ್ತೀರಾ. ಓಕೆ, ಎವ್ರಿಡೇ ನ್ಯೂ ಗ್ರಾಟಿಟ್ಯೂಡ್ ಬರೀತೀರಾ. ಡನ್. ಎರಡನೇದು, ಫೋಕಸ್ ಆನ್ ಯುವರ್ ಮೈಂಡ್, ಯುವರ್ ಅಟೆನ್ಷನ್ ಆನ್ ದ ಏರಿಯಾ ಅರೌಂಡ್ ಯುವರ್ ಹಾರ್ಟ್. ಮೈಂಡ್ ಅನ್ನ ಫೋಕಸ್ ಮಾಡ್ತೀರಾ ಹಾರ್ಟ್ ಮೇಲೆ. ಕ್ಲೋಸ್ ಯುವರ್ ಐಸ್. ಥರ್ಡ್ ಸ್ಟೆಪ್, ಕ್ಲೋಸ್ ಯುವರ್ ಐಸ್ and you will, while keeping your mind focus on your heart, mentally say the magic word thank you. ಫೋಕಸ್ ಹಾರ್ಟ್ ಮೇಲೆ ಇಟ್ಕೊಳ್ತಾ ವಿಶಸ್ ಬಗ್ಗೆ ಯೋಚನೆ ಮಾಡ್ತಾ ಥ್ಯಾಂಕ್ ಯು ಹೇಳ್ತೀರಾ. ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಫೀಲ್ ಮಾಡ್ತೀರಾ. ಓಕೆ, ಟೇಕ್ ಟಾಪ್ 10 ಡಿಸೈರ್ಸ್. ಟಾಪ್ 10 ಡಿಸೈರ್ ಲಿಸ್ಟ್ ನ ತಗೊಳ್ಳಿ. ಬರ್ದಿರ್ತೀರಲ್ವಾ 10 ಡಿಸೈರ್, ಇಮಿಡಿಯೇಟ್ ಆಗಿ ಏನಾಗಬೇಕು, ಏನ್ ಪಡ್ಕೊಳ್ಬೇಕು, ಆ ಲಿಸ್ಟ್ ನ ತಗೊಳ್ಳಿ. 1 by 1 ಓದಿ ಅದನ್ನ. ಓಕೆ, ಓದಿದ್ಮೇಲಿಂದ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಕಣ್ ಮುಚ್ಕೊಂಡು ಬಲಗೈನ ಹೃದಯ ಮೇಲೆ ಇಟ್ಕೊಂಡು ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ. ಫೀಲ್ ಡೀಪರ್. ಓಕೆ, ದೆನ್ ರಾತ್ರಿ ಮಲಗಕ್ಕಿಂತ ಮೊದಲು ಟೇಕ್ ದ ಮ್ಯಾಜಿಕ್ ರಾಕ್, ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್. ದಿನ ಪೂರ್ತಿ ಏನೆಲ್ಲ ಚೆನ್ನಾಗಾಯ್ತು ನೆನಪಿಸ್ಕೊಳ್ಳಿ. ಅಂಡ್ ತುಂಬಾನೇ ಒಳ್ಳೇದಾದಂತ ಒಂದು ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ನೆನಪಿಸ್ಕೊಳ್ಳಿ. ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ and ವಾಪಸ್ ಇಟ್ಬಿಟ್ಟು go to bed. Done? So this is the practice for today, day 20, heart magic. Okay, right friends, thank you so much. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್, ನನ್ನ ಹೆಸರು ಗೋಪಿ ಕೃಷ್ಣ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ದಿಸ್ ಸೆಷನ್. ಈ ವಿಡಿಯೋನ ನೋಡೋದಕ್ಕೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಕೊಟ್ಟಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.
ಐ ರಿಯಲಿ ಥ್ಯಾಂಕ್ ಫಾರ್ ದಿಸ್ ವಂಡರ್ಫುಲ್ ಲೇಡಿ ರಾಂಡಾ ಬರ್ನೆ ದಿ ಮ್ಯಾಜಿಕ್ ಬುಕ್ ನ ಕೊಟ್ಟಿರೋದಕ್ಕೆ. ಐ ಆಮ್ ರಿಯಲಿ ಥ್ರಿಲ್ಡ್. ಈ ಒಂದು ಬುಕ್ ನ ಎವ್ರಿ ಡೇ ಓದಿ ಕನ್ನಡದಲ್ಲಿ ಅನುವಾದ ಮಾಡ್ತಾ ಇರೋದಕ್ಕೆ ತುಂಬಾನೇ ಖುಷಿ ಕೊಡ್ತಾ ಇದೆ. ನೀವು ಕೂಡ ಈ ಗ್ರಾಟಿಟ್ಯೂಡ್ ನ ಸ್ಪ್ರೆಡ್ ಮಾಡಿ, ನಿಮ್ಮ ಹತ್ರನ ಇಟ್ಕೊಳ್ಳೋದಲ್ಲ, ಸ್ಪ್ರೆಡ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿ, ಇದ್ರ ಬಗ್ಗೆ ವಾಚ್ ಮಾಡಕ್ ಹೇಳಿ, ಅವರು ಕೂಡ ಕಲ್ತ್ಕೊಳ್ಳಿ, ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನ ಅವರು ಕೂಡ ಲೈಫಲ್ಲಿ ಪಡ್ಕೊಳ್ಳಿ, so that you will receive in abundance. Right, friends? Thank you so much. Have a wonderful day. Love you all. Matte Monday morning sigana for the day 21. Day 21 ge Monday morning sigana. Thank you. Have a wonderful